ಮಹಿಳೆಯರು ಮತ್ತು ಲಿಂಗ ಪರಿವರ್ತಿತರಿಗೆ ಉಚಿತ ಬಸ್ ಪ್ರಯಾಣವನ್ನು ನೀಡುವ ಕೇರಳ ಸರ್ಕಾರದ ಪ್ರಿಯದರ್ಶಿನಿ ಯೋಜನೆಯಿಂದ ಜನರು ಸಂತೋಷಗೊಂಡಿದ್ದಾರೆ. ಗಡಿಭಾಗದ ಮಹಿಳೆಯರು ಕೇರಳ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಆನಂದಿಸುತ್ತಿದ್ದಾರೆ. ಶಿಕ್ಷಣವನ್ನು ಮುಂದುವರಿಸಲು ಕಾಸರಗೋಡಿನಿಂದ ಮಂಗಳೂರಿಗೆ ಪ್ರಯಾಣಿಸುವ ಮಹಿಳಾ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಪ್ರಮುಖ ಅನುಕೂಲವನ್ನು ನೀಡುತ್ತಿದೆ. ಕಾಸರಗೋಡಿನ ಬಹುಭಾಗದ ಜನತೆ ಆರೋಗ್ಯ ಸವಲತ್ತುಗಳಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಲಂಬಿಸಿದ್ದಾರೆ. ನಾನು ಸ್ಟೂಡೆಂಟ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ನಿಟ್ಟೆಯಲ್ಲಿ ಕಲಿತಿದ್ದೇನೆ. ಸೊ ಯಾವಾಗಲೂ ಬರುವಾಗ ತುಂಬ ಖರ್ಚಾಗ್ತಿತ್ತು. ಈಗ ಫ್ರೀಯಾಗಿ ತುಂಬ ಹೆಲ್ಪ್ ಆಗ್ತದೆ. ಅದೇ ಮಂಜೇಶ್ವರದಿಂದ ಮಂಗಳೂರಿಗೆ ಯಾವಾಗಲೂ ಬರ್ತಿದ್ದೆ. ಈಗ ತುಂಬ ಇವತ್ತಿಂದ ನಂಗೆ ಗೊತ್ತಿರಲಿಲ್ಲ. ನಾನು ಟಿಕೆಟಿಗೆ ಹೀಗೆ ಹಣ ಕೊಡುವಾಗ ಅವ್ರು ಬೇಡ ಅಂತ ಹೇಳಿ ಟಿಕೆಟ್ ಕೊಟ್ಟರು. ಅವರೇ ಹೇಳಿದ್ದು. ಕಂಡಕ್ಟರ್. ಇಲ್ಲ ಗೊತ್ತಿರಲಿಲ್ಲ. ಖುಷಿ. ನಮಗೆ ಇವಾಗ ಬೇರೆಯಿಂದ ಬಂದ್ವಿ. ತುಂಬ ಖುಷಿ ಆಯಿತು. ಎಲ್ಲ ಕಡೆ ಆಧಾರ ಇತ್ತು, ಆಧಾರನೂ ಕೇಳ್ತಾ ಇಲ್ಲ. ನಾವು ದುಡ್ಡು ಕೊಡೋಕೆ ಹೋದ್ವಿ, ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಮೊನ್ನೆ ಒಂದು ಟಿಕೆಟ್ ತೊಗೊಂಡ್ರು, ಅದೇ ರೀತಿ ಇದೇನು ಅಂತ ಹೇಳ್ಬಿಟ್ಟು ನಾವು ದುಡ್ಡು ಕೊಡೋಕೆ ಹೋದರೆ ಕಂಡಕ್ಟ್ರ್ ತೊಗೊಳ್ಳಿಲ್ಲ. ನಾವು ಇದೇ ಥರ ಬಂದ್ವಿ. ಬಸ್ಸಲ್ಲಿ ಕೇರಳ ಸ್ಟೇಟಲ್ಲೆಲ್ಲ ನಮಗೆ ತುಂಬ ಹಣ ಆಗ್ತಿತ್ತು. ಅಂದರೆ ನಮಗೆ ಫುಲ್ ಟಿಕೆಟ್ ಕೊಡಬೇಕಲ್ವಾ. ಅಂದರೆ ನಮಗೆ ಕರ್ನಾಟಕ KSRTCಯಲ್ಲಿ ಪಾಸ್ ಮಾಡಲಿಕ್ಕೆ ಆಗ್ತದೆ, ಆದರೆ ಕೇರಳದಲ್ಲಿ ಆಗೋದಿಲ್ಲ. ಆದ ಕಾರಣ ನಮಗೆ ಈ ಪ್ರಿಯದರ್ಶಿನಿ ಯೋಜನೆ ಬಂದ ಕಾರಣ ನಮಗೆ ಒಳ್ಳೆಯ ಉಪಯೋಗ ಆಯಿತು.